ನಮಸ್ಕಾರ ರೀಪ ಎಲ್ಲರಿಗೂ. ಬಹಳ ಸಂತೋಷದ ದಿನ. ನಿಮ್ಮೆಲ್ಲರ ಕೋಟ್ಯಾಂತರ ಜನರ ಆಶೀರ್ವಾದ, ಪ್ರೀತಿ, ನೀವೇನು ಸದಸ್ಯತ್ವ ಹೊಂದಿ ನನ್ನ ನಂಬರ್ 1 ಸುದ್ದಿವಾಹಿನಿ, ನಮ್ಮ ಸಿಬ್ಬಂದಿ ವರ್ಗದ ಮಾರ್ಗದರ್ಶನ, ಸಿಬ್ಬಂದಿ ವರ್ಗದ ಶ್ರಮದಿಂದ ಇವತ್ತು ನಂಬರ್ 1 ಸುದ್ದಿವಾಹಿನಿ ಉತ್ತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಅಮೆರಿಕಾದ ಯೂಟ್ಯೂಬ್ ಕಂಪನಿಯಿಂದ ಇವತ್ತು ನಮಗೆ ಬೆಳ್ಳಿಯ ಪಾರಿತೋಷಕವನ್ನು ಲೋಕಾರ್ಪಣೆಗೊಳಿಸಿದ್ದಾರೆ. ಅದೇ ರೀತಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಆಶೀರ್ವಾದದೊಂದಿಗೆ ನಾವು ಇವತ್ತು ಸತ್ಕಾರ ಸಹಿತ ಪಡೆದುಕೊಂಡಿವಿ. ಇದೆಲ್ಲರ ಶಕ್ತಿ ಇದೇ. ನಮ್ಮ ವೀಕ್ಷಕ ಮಹಾಶಯರು ನಿಮಗೆ ಎಷ್ಟು ನಮನ ಸಲ್ಲಿಸಿದರೂ ಕಡಿಮೆ. ನೀವು ತಪ್ಪದೇ ನಮ್ಮ ಸುದ್ದಿವಾಹಿನಿಯನ್ನು ಭವ್ಯಕತೆ ಸಂಕೇತವಾಗಿ ಸ್ವೀಕಾರ ಮಾಡಿದಿರಿ. ಎಲ್ಲಿ ನೋಡಿದಲ್ಲಿ ಬಾ ಕಾಕ ಅಂಥೇಳಿ ಪ್ರೀತಿಯಿಂದ ಕರಿತೀರಿ. ಮಂತ್ರಿ ಮಹೋದಯರು, ಶಾಸಕರು ಸಹಿತ ಇವತ್ತು ಕಾಕ ಅಂತ ಕರೀತಾರ. ಇದೆಲ್ಲ ನೀವು ಕೊಟ್ಟಂಥ ಬಿರುದು, ನೀವು ಕೊಟ್ಟಂಥ ಪ್ರಶಸ್ತಿ, ನೀವು ಕೊಟ್ಟಂಥ ಆಶೀರ್ವಾದ. ಯಾವಾಗಲೂ ನಾನು ಋಣಿ. ಈಗ ನನ್ನ ಬೇಟೆ 10 ಲಕ್ಷಕ್ಕೆ, 1 ಲಕ್ಷ ದಾಟಿ ನಾನು 1.5 ಲಕ್ಷ ಸಮೀಪ ಮಾಡ್ತಾ ಇದ್ದೀನಿ. ಇನ್ನು ನನ್ನ ಶ್ರಮ 10 ಲಕ್ಷಕ್ಕೆ ಐತಿ. ಬೆಳ್ಳಿಯಿಂದ ಬಂಗಾರ 20 ಲಕ್ಷಕ್ಕೆ ವಜ್ರ ಮಹೋತ್ಸವಕ್ಕೆ ಹೋಗುವ ಸಲುವಾಗಿ ನೀವೆಲ್ಲರೂ ನನ್ನ ಜೊತೆ ಕೈ ಜೋಡಿಸಬೇಕು. ಮಹಾನುಭಾವರೇ, ಎಲ್ಲ ಮಹಾಸ್ವಾಮಿಗಳು, ಅಧ್ಯಕ್ಷರು, ಗ್ರಾಮ ಪಂಚಾಯಿತಿಯಿಂದ ಹಿಡಿದು ರಾಜಕಾರಣಿಗಳು ಹಿಡಿದು ಮಂತ್ರಿ ಮಹೋದಯರು ಹಿಡಿದು ಮುಖ್ಯಮಂತ್ರಿ ಸಹಿತ ಇವತ್ತು ನಮಗೆ ಪ್ರಶಂಸೆ ವ್ಯಕ್ತಪಡಿಸಿದ್ದು ನಿಜಕ್ಕೂ ಅಭಿನಂದನೆ ನಾನು ನಿಮಗೆ ಸಲ್ಲಿಸಬೇಕು. ಇದೊಂದು ಪಾರಿತೋಷಕದ ಒಂದು ಪ್ರಮಾಣ ಪತ್ರವನ್ನು ಯೂಟ್ಯೂಬ್ ಅಮೇರಿಕಾ ಕಂಪನಿಯವರು ನಮಗೆ ಪ್ರಶಂಸಾ ಪತ್ರವನ್ನು ಕೊಟ್ಟಿದ್ದು ನಾನು ಇವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ನನಗೆ ತುಂಬ ಖುಷಿ ಅನ್ನಿಸ್ತೈತಿ. ಅದರ ಜೊತೆಗೆ ಇವತ್ತು ಸಿಲ್ವರ್ ಬಟನ್, ಬೆಳ್ಳಿಯ ಪಾರಿತೋಷಕವನ್ನು ನಮಗೆ ಇದೇ ಅಮೇರಿಕಾ ಯೂಟ್ಯೂಬ್ ಕಂಪನಿ ನಿಮ್ಮೆಲ್ಲರ ನೆರವಿನಿಂದ ಇವತ್ತು ನಮಗೆ ಈ ಪಾರಿತೋಷಕ ಸಿಕ್ಕಿದ್ದು ಸಂತೋಷ ಅಲ್ರಿ. ಇನ್ನು ನನ್ನ ಬೇಟೆ 10 ಲಕ್ಷಕ್ಕೆ ಮಹಾನುಭಾವರೇ, ನಿಮಗೆ ಬಹಳಷ್ಟು ವಿನಂತಿ ಮಾಡಿ ಕೇಳ್ತೀನಿ. ನನ್ನ ಸುದ್ದಿವಾಹಿನಿಯನ್ನು ಇಷ್ಟೊಂದು ಪಸಂದ್ ಮಾಡಿದಿರಿ, ಬಹಳ ಪ್ರಶಂಸೆ ಮಾಡಿದಿರಿ. ಅದೇ ರೀತಿ ಯಥಾ ಪ್ರಕಾರ ನೀವು ಮತ್ತೆ ನೋಡ್ತಾ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ನಾನು ಈ ಕೈಯಲ್ಲಿ ಹಿಡಿದಿರುವುದು ಬೆಳ್ಳಿಯ ಪದಕ. ಇನ್ನು ಕೆಲವೇ ದಿನಗಳಲ್ಲಿ ಬಂಗಾರದ ಪದಕ ತೆಗೆದುಕೊಂಡು ಬರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಇನ್ನು ಕೆಲವೇ ಸಮೀಪ ದಿನಗಳಲ್ಲಿ ನೀವೆಲ್ಲೂ ಬಟನ್ ಒತ್ಕೋತ ಹೋದ್ರೆ ಡೈಮಂಡ್ ವಜ್ರ ಮಹೋತ್ಸವದ ಪಾರಿತೋಷಕದೊಂದಿಗೆ ನಿಮ್ಮ ಜೊತೆ ಬರ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ನನಗಿರಲಿ, ಪ್ರೀತಿ ವಿಶ್ವಾಸ ಇರಲಿ. ಯಾವುದೇ ಸಹಾಯ ಸಹಕಾರ ಇಲ್ಲದೆ ನಮ್ಮ ಸಿಬ್ಬಂದಿ, ನನ್ನ ಚಿರಂಜೀವಿ ಈ ಪಾರಿತೋಷಕ್ಕೆ ಭಾಜನರಾಗಿದ್ದಾರೆ ಅನ್ನೋದು ನನಗೆ ತುಂಬ ಖುಷಿ ಅನ್ನಿಸ್ತೈತಿ. ಹಾಗಾದರೆ ಯೂಟ್ಯೂಬ್ದಾಗ ಬಟನ್ ಹೊಡ್ಕೊತ ಹೋಗ್ತೀರಿ. ಮಹಾಸ್ವಾಮಿಗಳು ಏನು ಆಶೀರ್ವಾದ ಮಾಡಿದಾರ ಅದನ್ನು ಸಹಿತ ಸಂಪೂರ್ಣವಾಗಿ ತೋರಿಸ್ತೀನಿ. ಇನ್ನು ಅನೇಕ ಜನರು ದೂರವಾಣಿ ಮುಖಾಂತರ ಹಾರೈಕೆ ಮಾಡಿದ್ದಾರೆ. ಎಲ್ಲರಿಗೂ ಯಾವುದೇ ನಾನು ಎಷ್ಟು ಕೋಟಿ ಅಭಿನಂದನೆಗಳನ್ನು ಸಲ್ಲಿಸಿದರೂ ಕಡಿಮೆ ಅನ್ನುವ ಭಾವನೆ ನನ್ನದು. ಮತ್ತೆ ಬೇರೆ ಸುದ್ದಿಯೊಂದಿಗೆ ಬರ್ತೀನಿ. ಈ ಪಾರಿತೋಷಕವನ್ನು ನೋಡಿ ಲೈಕ್ ಮತ್ತು ಶೇರ್ ಮಾಡಿರಿ, ಹಾರೈಕೆ ಮಾಡಿರಿ. ಮತ್ತೊಂದು ಸುದ್ದಿಯೊಂದು ಬರ್ತೀನಿ. ನಮಸ್ಕಾರ. ಘಟಪ್ರಭಾದ ನಂಬರ್ 1 ಯೂಟ್ಯೂಬ್ ಚಾನಲ್ ಆಗಿರುವಂಥ ಸೈಯದ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂಥ ಈ ನಂಬರ್ 1 ಕನ್ನಡ ನ್ಯೂಸ್ ಚಾನಲಿನ 100 ಜನ ಸಬ್ಸ್ಕ್ರೈಬರ್ ಇದ್ದಾಗ ಪ್ರಾರಂಭವಾಗಿರ್ತಕ್ಕಂಥ ಈ ಚಾನಲ್ಲು ಇವತ್ತು 1 ಲಕ್ಷ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇವತ್ತು 1 ಲಕ್ಷ ಜನ ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅಂತಂದರೆ ಸಣ್ಣ ಮಾತೇನಲ್ಲ, ಇದು ದೊಡ್ಡ ಸಾಧನೆ. ಯಾಕಂದರೆ ಇವತ್ತು ಮಾಧ್ಯಮಗಳು, ಯೂಟ್ಯೂಬ್ ಚಾನಲ್ಗಳು ಸಾಕಷ್ಟು ಇರುವಂಥ ಸಂದರ್ಭದಲ್ಲಿ, ಕಾಂಪಿಟೇಷನ್ ಇರುವಂಥ ದಿನಮಾನದಲ್ಲಿ ಕೂಡ ಇವತ್ತು ಯಾವ ಚಾನಲ್ಲು ಒಂದು ಸತ್ಯವಾಗಿರುವಂಥ, ಒಂದು ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡುವಂಥ
ಯಾವುದು ಜನರಿಗೆ ಒಂದು ಒಳ್ಳೆಯ ತೀರ್ಪುಗಳನ್ನು, ಜನರಿಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡುವಂಥ ಚಾನಲ್ಗಳು ಯಾವಿರ್ತವೆ ಅವನ್ನ ಜನರು ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ತಕ್ಕಂಥದ್ದು ವಾಡಿಕೆಯಾಗಿದೆ. ಅಂಥದ್ದನ್ನು ನಮ್ಮ ಸೈಯದ್ ಅವರ ನೇತೃತ್ವದಲ್ಲಿ ಈ ನಂಬರ್ 1 ನ್ಯೂಸ್ ಚಾನಲ್ಲು ಕೂಡ ಈ ಭಾಗದಲ್ಲಿ ಅಷ್ಟೇ ಅಲ್ಲ, ಸರ್ಕಾರದ ರಾಜಕೀಯವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಸಾಹಿತ್ಯವಾಗಿ ವಿವಿಧ ರಂಗಗಳಲ್ಲಿ ತನ್ನದೇ ಆಗಿರ್ತಕ್ಕಂಥ ಒಂದು ಒಳ್ಳೆಯ ರೀತಿಯಿಂದ ಅಲ್ಲಿ ತಮ್ಮ ಚಾನಲ್ನಲ್ಲಿ ಸಾಮಾಜಿಕವಾಗಿ ನ್ಯಾಯವನ್ನು ಒದಗಿಸ್ಕೊಡುವಂಥ ಕೆಲಸ ಮಾಡ್ತಾ ಇರೋದರಿಂದ ಇವತ್ತು ಜನರ ಮೆಚ್ಚುಗೆಯಿಂದ, ಜನರ ಒಂದು ವಿಶ್ವಾಸವನ್ನು ಗಳಿಸಿ ಇವತ್ತು 1,00,000 ಜನ ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ಇವತ್ತು ಯೂಟ್ಯೂಬ್ ಇದ್ರ ವತಿಯಿಂದ ಈ ಒಂದು ಅವರಿಗೋಸ್ಕರವಾಗಿ 1,00,000 ಜನರು ಸಬ್ಸ್ಕ್ರೈಬರ್ ಆಗಿದ್ದಕ್ಕೆ ಅವರಿಗೆ ಒಂದು ಬೆಳ್ಳಿಯ ಸಿಲ್ವರ್ ಪ್ಲೇ ಬಟನ್ ಕೊಟ್ಟಿದ್ದಾರೆ. ಇದು ಒಂದು ಉತ್ತಮವಾಗಿರ್ತಕ್ಕಂಥ ಸಾಧನೆಯಾಗಿದೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜನರು ನಮ್ಮ ನಂಬರ್ 1 ನ್ಯೂಸ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಈಗ 1,00,000 ಜನ ಆಗಿರ್ತಕ್ಕಂಥದ್ದು ಇನ್ನು ಮುಂಬರುವಂಥ ದಿನಮಾನಗಳಲ್ಲಿ 10,00,000 ಜನರಾಗಿ ಗೋಲ್ಡನ್ ಬಟನನ್ನು ತರುವಂತಹ ಒಂದು ಸಂದರ್ಭ ಒದಗಿ ಬರಲಿ ಅಂತ ಹೇಳಿ ನಾವು ಸೈಯದ್ ಅವರಿಗೂ ಹಾಗೂ ನಂಬರ್ 1 ನ್ಯೂಸ್ ಚಾನಲ್ಗೆ ನಾವು ಶುಭ ಹಾರೈಸ್ತೇವೆ.